ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಜೆಡಿಎಸ್ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ತನ್ನ ಸಂಘಟನೆಯನ್ನು ಅಥವಾ ತನ್ನ ಶಕ್ತಿಯನ್ನು ತೋರಿಸಬೇಕು ಅಂತೇಳಿ ಈಗಾಗಲೇ ಪಕ್ಷ ಸಾಕಷ್ಟು ರಣತಂತ್ರವನ್ನು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಇದೇ ರೀತಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ನಿಖಿಲ್ ಕುಮಾರಸ್ವಾಮಿ ಅವರಿರ್ಬೋದು ಅಥವಾ ಪಕ್ಷದ ಆಂತರಿಕ ವಲಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಬಹಳ ಪ್ರಮುಖವಾಗಿ ಮೈಸೂರು ಜಿಲ್ಲೆ JDSನ ಶಕ್ತಿ ಕೇಂದ್ರ ಹಾಗೂ JDSಗೆ ಸಾಕಷ್ಟು ರೀತಿಯಾದಂತಹ ಶಕ್ತಿ ತುಂಬುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಮೈಸೂರು, ಮಂಡ್ಯ, ಹಾಸನ ಇತರ ಜಿಲ್ಲೆ. ಹೀಗಾಗಿ ಮೈಸೂರು ಜಿಲ್ಲೆಯಲ್ಲಿ JDS ಆಂತರಿಕವಾದಂತಹ ಬೇಗುದಿಯಿಂದ ಬಳಲ್ತಾ ಇದೆ. ಬಹಳ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಈ ಭಾಗದ ಹಿರಿಯ ಶಾಸಕರು ಮಾಜಿ ಸಚಿವರಾದಂತಹ GT ದೇವೇಗೌಡರ ವಿಚಾರದಲ್ಲಿ ಮಾತನಾಡ್ತಕ್ಕಂಥ ಮಾತೇನಿದೆ, ಇದು ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇಲ್ಲ, ಅವರು ನಮ್ಮ ಜೊತೆನಲ್ಲಿ ಸದ್ಯಕ್ಕಂತೂ ಇಲ್ಲ. ಅವರು ಬೇರೆ ಬೇರೆ ಪಕ್ಷದ ನಾಯಕರ ಜೊತೆ ಬ್ಯುಸಿಯಾಗಿದ್ದಾರೆ. ಅದರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಲಿ? GT ದೇವೇಗೌಡರು ಕೂಡ ತಮ್ಮದೇ ಆದಂತಹ ಶಕ್ತಿಯನ್ನ ತಮ್ಮದೇ ಆದಂತಹ ಬೆಂಬಲಿಗರ ಪಡೆಯನ್ನ ಈಗಾಗಲೇ ಮೈಸೂರು ಜಿಲ್ಲಾದ್ಯಂತ ಅವರು ತೊಡಗಿಸಿಕೊಂಡಿದ್ದಾರೆ. ಹಾಗೂ ಜಿಲ್ಲಾ ಮಟ್ಟದ ಪ್ರಭಾವಿ ನಾಯಕರು ಕೂಡ ಅವರು ತಮ್ಮಲ್ಲಿರುವಂತಹ ಅಥವಾ ಕುಮಾರಸ್ವಾಮಿ ಹಾಗೂ GT ದೇವೇಗೌಡ ನಡುವೆ ಇರುವಂತಹ ಅಸಮಾಧಾನ ಏನಿದೆ, ಆ ಅಸಮಾಧಾನದ ಕಿಡಿ ಕಾರ್ಯಕರ್ತರಿಗೆ ತಗುಲುವಂತಹ ಸಾಧ್ಯತೆಗಳಿರ್ತವೆ. ಹೀಗಾಗಿ ಜಿಲ್ಲಾ ನಾಯಕತ್ವವನ್ನು ಸಾರಾ ಮಹೇಶ್ವರಿಗೆ ವಹಿಸಿರುವಂತಹ ಕುಮಾರಸ್ವಾಮಿ ಅವರು ಈಗಾಗಲೇ ಸಾರಾಮಹೇಶ್ವರು ಕೂಡ ಪಕ್ಷದ ಸಂಘಟನೆಗಾಗಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ GT ದೇವೇಗೌಡರ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ತೆಗೆದುಕೊಂಡಂತಹ ನಿರ್ಧಾರ ತಾತ್ಸಾರ ಇದೆ. ಇದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಯಾವ ರೀತಿಯಾದಂತಹ ಪರಿಣಾಮ ಬೀಳುತ್ತೆ ಅಂತೇಳಿ ಕೂಡ ಕಾದು ಮಾಡಬೇಕಾಗಿದೆ. ಕುಮಾರಸ್ವಾಮಿ ಅವರು ಕೂಡ ಮಾತನಾಡುವಾಗ GT ದೇವೇಗೌಡರು ಯಾವ ಪಕ್ಷದಲ್ಲಿದ್ದಾರೆ, ನಮ್ಮ ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳಿದ್ರು ಕೂಡ ನನ್ನ ರಾಜೀನಾಮೆಯನ್ನ ಕೇಳ್ತಾರ, ಮುಖ್ಯಮಂತ್ರಿಗಳ ಜೊತೆ ಅಥವಾ ನಮ್ಮ ವಿರೋಧ ಪಕ್ಷದ ಜೊತೆ ಚೆನ್ನಾಗಿದ್ದುಕೊಂಡು ನಮ್ಮನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು, ಇದು ಅವರು ಯಾವ ಪಕ್ಷದಲ್ಲಿದ್ದಾರೆ ಅಂತ ತೋರಿಸುತ್ತೆ ಅನ್ನುವಂತಹ ಭಾವನಾತ್ಮಕ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನಾವು ಇಲ್ಲಿ ಇದ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನರ್ಥ? ಅದು ಕಾಂಗ್ರೆಸ್ ಮುಖ್ಯಮಂತ್ರಿಗಳನ್ನ ಹೊಗಳ್ಕೊಂಡು ನಾನು JDS ಅಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಗಲವ ಯಾರಾದರೂ? ಒಂದು ನಿಷ್ಠೆ ಇರಬೇಕು, ಒಂದು ನಿಯತ್ ಇರಬೇಕು. ಆದರೆ GT ದೇವೇಗೌಡರು ಕೊಡುವ ಉತ್ತರ ನನ್ನ ಕ್ಷೇತ್ರದ ಕೆಲಸವಾಗಬೇಕು. ಹೀಗಾಗಿ ನಾನು ಶಾಸಕನಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಅವರ ಸರ್ಕಾರದಲ್ಲಿ ಅನುದಾನ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದೇನೆ. ಆದ್ರೆ ನಾನು JDS ಇದ್ದೇನೆ, ಆದ್ರೆ ನಾನು JDS ಅಲ್ಲೇ ಇದ್ದೀನಿ. ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡುವಂತಹ ವಿಚಾರದಲ್ಲಿ ನನಗೆ ನನ್ನ ಹಿರಿತನಕ್ಕೆ ಗೌರವವನ್ನು ಕೊಡ್ಲಿಲ್ಲ ಎನ್ನುವಂತಹ ಅಸಮಾಧಾನ ಇದೆ ಎನ್ನುವಂತಹ ಮಾತನ್ನು ಕೂಡ GT ದೇವೇಗೌಡರು ಹೇಳಿದ್ರು. ಆದ್ರೆ ಇವೆಲ್ಲರ ನಡುವೆ JDSನ ಭದ್ರಕೋಟೆ ಆಗಿರುವಂತಹ ಮೈಸೂರಿನಲ್ಲಿ ಎಲ್ಲೋ ಒಂದ್ ಕಡೆ ಅಸಮಾನದ ಹೊಗೆ ಅಥವಾ ಪಕ್ಷದ ನಾಯಕರಿರುವಂತಹ ಅಸಮಾಧಾನ ಏನಿದೆ ಅಥವಾ ಅವರ ಆಂತರಿಕ ಬೇಗುದಿ ಇದೆ. ಈ ಆಂತರಿಕ ಬೇಗುದಿಯಿಂದ ಕಾರ್ಯಕರ್ತರಿಗೆ ಸಾಕಷ್ಟು ಒಂದು ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ. ಮುಂಬರುವ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತವೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಯಾರನ್ನ ಬೆಂಬಲಿಸಬೇಕು ಅಥವಾ ಯಾರ ಬೆನ್ನಿಂದ ನಿಂತ್ಕೋಬೇಕು ಅಥವಾ ಯಾರ ಪರ ನಿಲ್ಲಬೇಕು, ಪಕ್ಷದ ಪರ ನಿಲ್ಲಬೇಕಾ ಅಥವಾ ತಮ್ಮ ನಾಯಕರ ಪರ ನಿಲ್ಲಬೇಕಾ ಎನ್ನುವಂತಹ ದೊಡ್ಡ ಮಟ್ಟದ ಪ್ರಶ್ನೆಗೆ ಕಾರ್ಯಕರ್ತರು ಒಳಗಾಗಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಗುರುತಿಸ್ಕೊಂಡ್ರು ಅನ್ನೋ ಕಾರಣಕ್ಕೆ GT ದೇವೇಗೌಡರನ್ನು ಈಗಾಗಲೇ ಪಕ್ಷ ಒಂದು ಮಟ್ಟದಲ್ಲಿ ಹೊರಗಿಟ್ಟಿದೆ. ಆದರೆ ಮುಂದಿನ ದಿನಮಾನಗಳಲ್ಲಿ GT ದೇವೇಗೌಡರು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಈ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ GT ದೇವೇಗೌಡರು ಯಾವ ರೀತಿಯಾದಂತಹ ರಾಜಕೀಯ ರಣತಂತ್ರವನ್ನು ರೂಪಿಸ್ತಾರೆ ಅಥವಾ ಕುಮಾರಸ್ವಾಮಿ ಅವರು ಕೂಡ ತನ್ನ ಶಕ್ತಿಯನ್ನು ಅಥವಾ JDS ತನ್ನ ಭದ್ರಕೋಟೆಯನ್ನು ಉಳಿಸ್ಕೊಳ್ಳೋಕ್ಕೆ ಯಾವ ತಂತ್ರಗಾರಿಕೆಯನ್ನು ಮಾಡ್ತಾರೆ ಅಂತೇಳಿ ಕೂಡ ಕಾದು ನೋಡಬೇಕಾಗಿದೆ.